ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಶ್ರೀ ಹರಿಗುರುಭ್ಯೋ ನಮಃ. ಈ ದಿವಸ ಎಲ್ಲರ ಜೀವನದಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶವನ್ನು ಅದರಲ್ಲಿ ಭಾಗವಹಿಸುವಂಥ ಭಾಗ್ಯ ಬಂದಿದೆ. ಇಷ್ಟು ಯತಿಗಳು ಬಹುಶಃ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅಂತ ಅನ್ನಿಸ್ತದೆ ನಮ್ಮ ನೆನಪಿದ್ದಾಗೆ. ಅಂತಹ ಒಂದು ಸನ್ನಿವೇಶವನ್ನು ಪೂಜ್ಯರಾದಂತಹ ಎಡನೀರು ಮಠಾಧೀಶರಾದಂಥ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಒಂದು ಒಳ್ಳೆಯ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾವು ಇಷ್ಟರವರೆಗೆ ಎಲ್ಲ ಒಳ್ಳೆಯ ವಿಚಾರವನ್ನು ಕೇಳಿದ್ದೇವೆ, ನಮ್ಮ ಧರ್ಮಕ್ಕಿರುವಂತಹ ಸವಾಲುಗಳನ್ನೆಲ್ಲ ಕೇಳಿದ್ದೇವೆ. ನಾವೆಲ್ಲ ನಮ್ಮ ವೈದಿಕ ಕಾರ್ಯಕ್ರಮಗಳಲ್ಲಿ ಮಂತ್ರಗಳನ್ನೆಲ್ಲ ನಾವು ಗಮನಿಟ್ಟು ಕೇಳುವಂತಹ ಕೆಲವೊಂದು ಮಂತ್ರಗಳು ಭದ್ರಂ ಕರ್ಣೇಭಿ ಶೃಣು ಯಾಮದೇವ ಅಂತ. ಈಗ ಸ್ವಲ್ಪ ಆಲೋಚನೆ ಮಾಡಬೇಕು, ಅದನ್ನು ಕೇಳಲಿಕ್ಕೆ ಬೇಕಾದ ಪರಿಸರ ಇದೆಯಾ? ಗಂಟೆ ಜಾಗಟೆ ಜೋರಾಗಿ ಬಡಿಬೇಡಿ ಅಂತ ನಾವು ಯಾತ್ರೆ ಮಾಡಿದಲ್ಲಿ ಪೂಜೆ ಮಾಡುವಾಗ ಹೇಳುವುದು ಉಂಟು. ಯಾಕೆಂದರೆ ಪಕ್ಕದಲ್ಲಿ ಮುಸಲ್ಮಾನರ ಮನೆ, ಕ್ರೈಸ್ತರ ಮನೆ ಅಂತ. ಅಂದರೆ ಆಚೆಯವರ ಧ್ವನಿ ನಮಗೆ ಕೇಳಲಿಕ್ಕೆ ಆಗುವುದಿಲ್ಲ, ನಮ್ಮ ಧ್ವನಿ ಅವರಿಗೆ ಕೇಳಲಿಕ್ಕೆ ಆಗುವುದಿಲ್ಲ. ಅಂದರೆ ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದೆ. ಆ ಧರ್ಮದ ರಕ್ಷಣೆಯನ್ನು ನಾವು ಮಾಡ್ತಾ ಇಲ್ಲ, ಆದ ಕಾರಣ ಇವತ್ತು ಈ ಅವಸ್ಥೆ ಬರ್ತಾ ಉಂಟು. ಹಾಗಾಗಿ ನಾವು ನೀವೆಲ್ಲ ಸೇರಿಕೊಂಡು ನಿತ್ಯ ದೈನಂದಿನ ಒಂದು ಕಾರ್ಯ ಉಂಟು ನಮ್ಮಲ್ಲಿ. ಸಾಯಂಕಾಲಕ್ಕೂ ಸೂರ್ಯ ಅಸ್ತಮಾನ ಆಗ್ತದೆ, ಕತ್ತಲೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಮನೆಯಲ್ಲಿರುವಂತಹ ಕರೆಂಟ ಬಲ್ಬನ್ನು ಬೆಳಕನ್ನು ಬೆಳಗಿಸ್ತೇವೆ. ಅದೂ ಇಲ್ಲ ಅಂದರೆ ಒಂದು ಹಣತೆಯನ್ನಾದರೂ ಹಚ್ಚಿಬಿಡ್ತೇವೆ. ಹಾಗೆ ನಮ್ಮ ಧರ್ಮಕ್ಕೆ ತುಂಬ ಸವಾಲುಗಳಿದೆ. ನಮ್ಮದು ಧರ್ಮ ಮತ ಅಲ್ಲ. ಈ ಧರ್ಮದಲ್ಲಿ ಬಹಳಷ್ಟು ವಿಶಾಲವಾದಂತಹ ಚಿಂತನೆ ಇದೆ, ಲೋಕಕ್ಕೆ ಕ್ಷೇಮದ ಆಶಯವನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ಧರ್ಮದ ದಾರಿಯಲ್ಲಿ ಹಿರಿಯರು ನಮಗೇನು ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಬೇಕು. ಬ್ರಾಹ್ಮಣರಾಗಿರುವವರು ತಮ್ಮ ಕರ್ತವ್ಯವುಂಟು, ಸಂಧ್ಯಾನುಷ್ಠಾನ ಮಾಡಬೇಕು. ಉಳಿದವರೆಲ್ಲರೂ ಅಷ್ಟಕ್ಕೆ ಅವರಿಗಿರುವಂಥದ್ದು ಅಂತ ಯೋಚನೆ ಮಾಡಬಾರ್ದು. ಎಲ್ಲರೂ ಹಿಂದೂಗಳಾದ ನಾವೆಲ್ಲ ನಮ್ಮ ರೀತಿಯಲ್ಲಿ ನಮ್ಮ ಧರ್ಮದ ಅನುಷ್ಠಾನವನ್ನು ಮಾಡಬೇಕು. ನಾವು ದೇವರ ಜಪ ತಪಗಳನ್ನು ಮಾಡಬೇಕು. ಇವತ್ತು ಇನ್ನೂ ಒಂದು ವಿಶೇಷ ಅಂದರೆ ಅಲ್ಲಿ ಒಳಗೆ ಯಾವಾಗಲೂ ಗುರುಗಳು ಪಟ್ಟದ ದೇವರ ಪೂಜೆ ಮಾಡ್ತಾರೆ. ಇವತ್ತು ಉಡುಪಿಯಿಂದ ದೇವರ ಮಧ್ವಾಚಾರ್ಯರಿಂದ ಅನುಗ್ರಹಿತ ಆದಂಥ ದೇವರ ಪೂಜೆಯೂ ಈಗ ನಡೆದಿದೆ ಅಲ್ಲಿ. ಹಾಗಾಗಿ ಇಂತಹ ಅನುಷ್ಠಾನಗಳು ತಪಸ್ಸುಗಳು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಬೇಕು. ಒಂದು ಯತಿಗಳು ಮಾಡೋದಾದರೆ ಗೃಹಸ್ಥಾಶ್ರಮಿಗಳಾದ ನೀವೆಲ್ಲರೂ ಸಹ ನಿಮ್ಮ ಮನೆಯಲ್ಲಿ ದೈವಾನುಗ್ರಹವನ್ನು ತುಂಬುವ ಮೂಲಕ ಸಮಾಜಕ್ಕೆ ಶಕ್ತಿ ತುಂಬಕ್ಕೆ ಮಾತ್ರವಲ್ಲ, ಯಾರು ದೇವರ ಧರ್ಮದ ದಾರಿಯಲ್ಲಿ ಹೋಗುತ್ತಾರೋ ಅಂಥವರು ಇನ್ನೊಬ್ಬರಿಗೆ ದೋಷವನ್ನು ಮಾಡುವುದಿಲ್ಲ. ಹಾಗಾಗಿ ಒಂದು ಸುಂದರ ಪರಿಸರವನ್ನು ನಿರ್ಮಾಣ ಮಾಡೋ ನಮ್ಮ ಕರ್ತವ್ಯ ಏನುಂಟು ಅದನ್ನು ನಾವು ಚೆನ್ನಾಗಿ ನಿರ್ವಹಿಸುವ ಜೊತೆಗೆ ನಮ್ಮ ಧರ್ಮದ ರಕ್ಷಣೆಗೆ ವಿರುದ್ಧವಾಗಿರುವಂತಹ ಸವಾಲುಗಳಿಗೆ ನಾವೇನು ಮಾಡಬೇಕು ಎಂಬ ಯೋಚನೆ ಮಾಡುತ್ತಾ, ಸೂರ್ಯ ನಿಲ್ಲದ ಸಮಯದಲ್ಲಿ ಹಣತೆ ಹೇಗೆ ಬೆಳಕನ್ನು ಕೊಡುತ್ತದೋ ಹಾಗೆ ನಮ್ಮ ಸಮಾಜಕ್ಕಿರುವ ಸವಾಲುಗಳಿಗೆ ನಾವೇ ಒಂದು ಒಳ್ಳೆಯ ಹಣತೆಯ ಬೆಳಕಿನಂತೆ ನಾವು ಬೆಳಗೋಣ. ಹಿಂದೆ ಎಲ್ಲ ದ್ವಾಪರ ಯುಗದಲ್ಲಿ ಕೃಷ್ಣ ಅವತರಿಸಿದ್ದ. ಆಗ ಒಬ್ಬನೇ ದುರ್ಯೋಧನ ಇದ್ದ, ದುಶ್ಯಾಸನ ಇದ್ದ, ಒಬ್ಬ ಜರಾಸಂಧ ಇದ್ದ, ಶಿಶುಪಾಲ ಇದ್ದ. ತ್ರೇತಾಯುಗದಲ್ಲಿ ರಾಮಾವತಾರ ಆದ್ದು, ಒಬ್ಬನೇ ರಾವಣ, ಒಬ್ಬನೇ ಕುಂಭಕರ್ಣ ಇದ್ದ. ಆದರೆ ಈ ಕಾಲದಲ್ಲಿ ಭಗವಂತ ಎಲ್ಲ ಕಡೆ ಎಲ್ಲರೊಳಗೂ ಸೇರಿಕೊಂಡಿದ್ದಾನೆ. ಆದರೆ ಇವತ್ತು ಬಹಳ ರಾವಣರಿದ್ದಾರೆ, ಬಹಳ ಕುಂಭಕರ್ಣರಿದ್ದಾರೆ, ಬಹಳಷ್ಟು ದುರ್ಯೋಧನಾದಿಗಳಿದ್ದಾರೆ. ಇಂತಹ ಸಮಯದಲ್ಲಿ ನಾವು ನೀವೆಲ್ಲ ನಮ್ಮೊಳಗೆ ಇರುವಂತಹ ಭಗವಂತನನ್ನು, ರಾಮನನ್ನು, ಕೃಷ್ಣನನ್ನು ಒಳಗೆ ಅವತಾರ ಮಾಡುವಂತೆ, ನಮ್ಮ ಸಾನ್ನಿಧ್ಯ ವೃದ್ಧಿ ಆಗುವಂತೆ ಅನುಷ್ಠಾನ ಮಾಡುತ್ತಾ ಆ ಭಗವಂತ ನಮ್ಮೊಳಗಿದ್ದುಕೊಂಡು ಧರ್ಮ ರಕ್ಷಣೆ ಕಾರ್ಯವನ್ನು ಮಾಡಿಸಬೇಕು ಎಂಬಂಥ ಭಾವನೆಯನ್ನು ಹೊಂದಿಕೊಂಡು ನಾವೆಲ್ಲ ಕರ್ತವ್ಯದ ಕಡೆಗೆ ಮುನ್ನಡೆಯೋಣ. ಹಿಂದಿನ ಕೆಲವೇ ದಿನಗಳ ಹಿಂದೆ ನಾವೆಲ್ಲ ಶ್ರೀಗಳು ಮತ್ತು ನಾವು ಬೆಂಗಳೂರಿನಲ್ಲಿಯೂ ಸಭೆಯಲ್ಲಿ ಸೇರಿಕೊಂಡೆವು. ಹಾಗೆ ಇಲ್ಲಿ ಬಂದಂಥ ಯತಿಗಳೆಲ್ಲ ಮೊನ್ನೆ ಕೋಲಾಪುರದಲ್ಲಿ ಸಹ ಸೇರಿಕೊಂಡಿದ್ದಾರೆ. ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಎಲ್ಲರಿಗೆ ಒದಗಿಸಿಕೊಡುವುದು ಹೇಗೆ ಎಂಬ ಚಿಂತನೆಯೂ ನಡೆದಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಪರಸ್ಪರ ಸಮಾಲೋಚನೆ ಮಾಡುತ್ತಾ ಗ್ರಾಮಗಳಿಗೆಲ್ಲ ನಾವು ಬಂದು ನಮ್ಮ ಹಿಂದೂ ಮಕ್ಕಳಿಗೆ ನಮ್ಮ ಸಂಸ್ಕಾರ ಕೊಡುವಂಥ ದೃಷ್ಟಿಯಲ್ಲಿ ಏನೇನು ಮಾಡಬೇಕು ಎಂಬ ಚಿಂತನೆಗೆ ನಾವು ಪ್ರವೃತ್ತರಾಗ್ತೇವೆ. ನೀವೆಲ್ಲ ಅದಕ್ಕೆ ಬೆಂಬಲಿಸಬೇಕು, ನಮ್ಮ ಜೊತೆಗೂಡಬೇಕು ಅಂತ ಹೇಳುತ್ತಾ ಇಂತಹ ಒಂದು ಸಂದೇಶದ ಕಾರ್ಯಕ್ರಮ ಇಷ್ಟು ಯತಿಗಳಿಂದ ನಮ್ಮ ಜಿಲ್ಲೆ ಪಾವನವಾಗಿದೆ. ಸಂತ ಪರಂಪರೆಯ ಅನುಗ್ರಹವಾಗಿ ಈ ಸಮಾಜದಲ್ಲಿರುವ ಸವಾಲುಗಳಿಂದ ಮುಕ್ತರಾಗಿ ನಾವೆಲ್ಲ ಭದ್ರಂ ಕರ್ಣೇ ವಿಷ್ಣು ಯಾಮದೇವ ಅಂತ ಹೇಳಿದಂಥದ್ದನ್ನು ಮುಂದೆ
ಅದನ್ನು ಮುಂದುವರಿದದೆಲ್ಲವೂ ಇಲ್ಲಿ ಜೀವಂತವಾಗಿ ಉಳಿಯುವಂತಾಗಲಿ, ಲೋಕಕ್ಕೆ ಕ್ಷೇಮವಾಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು.